ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ, ಅದನ್ನ ತುಂಬಿಕೊಳ್ಳೋಕೋಸ್ಕರ ಈ ತರ ಮಾಡ್ತಿದ್ದಾರೆ ಅಂತ ಕುಮಾರಸ್ವಾಮಿ ಅವ್ರು ಕುಮಾರಸ್ವಾಮಿಗೆ ಏನಾರು ಹೇಳಿರಿ, ಕುಮಾರಸ್ವಾಮಿ ಏನ್ ಮಾಡಿದ್ರಿ? ಏನ್ ಅವ್ನ ಕಾಂಟ್ರಿಬ್ಯೂಷನ್ ಏನ್ರಿ ರಾಜ್ಯಕ್ಕೆ? ಏನ್ ಹೇಳಿ ಕಾಂಟ್ರಿಬ್ಯೂಷನ್ ರಾಜ್ಯಕ್ಕೆ? ಸುಮ್ಮನೆ ಬರೀ ಗಾಳಿಲಿ ಗುಂಡು ಹಿಡಿಯೋದೇ ಕಾಂಟ್ರಿಬ್ಯೂಷನ್. ಆಯ್ತಪ್ಪ, ನೀನು ಸರ್ಕಾರಕ್ಕೆ ಹಣ ಒದಗಿಸ್ಕೊಡಕ್ಕೆ ಏನಾರು ಮಾಡಿದ್ಯಾ ನಿನ್ನ ಕಾಲದಲ್ಲಿ? ಎಸ್.ಎಂ. ಕೃಷ್ಣರವರು ಬ್ರೀವರೇಜ್ ಕಾರ್ಪೊರೇಷನ್ ಮಾಡಿ ಧೈರ್ಯ ತೆಗೆದುಕೊಂಡು ಬಂದರು. ಅವತ್ತಿನ ಕಾಲದಲ್ಲಿ ಬೇಕಾದಷ್ಟೆಲ್ಲ ಮಾಡಿದ್ದಾರೆ. ಸೊ ನಾವು ಆರ್ಥಿಕ ಪರಿಸ್ಥಿತಿನ ಇವೆಲ್ಲ ಇಷ್ಟು ಇನ್ವೆಸ್ಟ್ಮೆಂಟ್ ತೊಗೊಂಡು ಬರ್ತಾ ಇದೀವಲ್ಲ, ಯಾರು ತರ್ತಾ ಇದ್ದಾರೆ ಇನ್ವೆಸ್ಟ್ಮೆಂಟು? ಈಗ ಟೆಕ್ ಸಮಿಟ್ ಮಾಡಿದ್ವಲ್ಲ, ಎಂತಕ್ಕೋಸ್ಕರ ಮಾಡ್ತಾ ಇದ್ವಿ? ಉದ್ಯೋಗ ಸೃಷ್ಟಿ ಮಾಡೋಕ್ಕೆ, ಇನ್ವೆಸ್ಟ್ಮೆಂಟ್ ಬರೋಕ್ಕೆ ಮಾಡ್ತಾ ಇದ್ದೀವಿ. ಸೊ ಅದರಿಂದ ಯಾರೇನು ಗಾಬರಿ ಮಾಡ್ಕೋಬೇಕಾಗಿಲ್ಲ. ಪಾಪ ಅವ್ರಿಗೇನು ಕೆಲಸ ಇಲ್ಲ, ಕೊಟ್ಟಿರೋ ಕೆಲಸ ಮೋದಿಯವ್ರ ಕೆಲಸ ಕೊಟ್ಟಾರಲ್ಲ, ಫಸ್ಟ್ ಕೆಲಸ ಮಾಡಲಿ. ಅದೇನೋ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳ್ತಾರಲ್ಲ ನಮ್ಮ ರಾಜ್ಯದಲ್ಲಿ, ಮಾಡಲಿ. ಅದೆಷ್ಟು ಬೇಕು ಜಮೀನು, ಎಷ್ಟು ಬೇಕು ಬರೀಲಿ ಜಮೀನು, ಯಾವ ಫ್ಯಾಕ್ಟ್ರಿ ಮಾಡ್ತೀವಿ ಅಂತ ಹೇಳಿ ಇದನ್ನ ಪ್ರಾಜೆಕ್ಟ್ ರಿಪೋರ್ಟ್ ಕೊಡ್ಲಿ, ನಾನೇ ನಿಂತ್ಕೊಂಡು ಜಾಗ ಕೊಡಿಸ್ತೀನಿ. ನೋಡ್ರಿ, ನಾನು ಬೇಕು ಅಂತ ಜಯನಗರ ಶಾಸಕರು ಕೊಟ್ಟಿಲ್ಲ. ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ನಾನು ಬೆಂಗಳೂರು ಮಂತ್ರಿ ಆದ್ಮೇಲೆ ಬೆಂಗಳೂರು ಅಧೋಗತಿ ಆಗೋಗಿದೆ ಅಂತ ಹೇಳಿದ್ದಾರೆ. ನನ್ನ ಹತ್ರ ಇದೆ ಆ ಸ್ಟೇಟ್ಮೆಂಟು. ನಾನು ರಾಜರಾಜೇಶ್ವರಿ ನಗರ್ ಕೊಟ್ಟಿದ್ದೀನಿ ರೀ, ಇವ್ರಿಗೆ ಅಶೋಕ್ ಕಾನ್ಸ್ಟಿಟ್ಯೂನ್ಸಿ ಕೊಟ್ಟಿದ್ದೀನಿ, ಬೊಮ್ಮನಹಳ್ಳಿ ಕೊಟ್ಟಿದ್ದೀನಿ, BJP ದಾಸಹಳ್ಳಿ ಕೊಟ್ಟಿದ್ದೀನಿ, ಎಲ್ಲರಿಗೂ ಇದು ಡಿಸ್ಟ್ರಿಕ್ಟ್ ಗ್ರಾಂಟ್. ಅದು ಒಬ್ಬ ಉಪಮುಖ್ಯಮಂತ್ರಿಗಿದ್ದಂಥ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗಿರೋಂಥ ಡಿಸ್ಟ್ರಿಕ್ಟ್ ಗ್ರಾಂಟ್. ನಾನು ಅವ್ರು ಅಧೋಗತಿ ಆಗಿದೆ ಅಂತ ಹೇಳಿದಾರಲ್ಲ, ಸ್ವಲ್ಪ ನೋಡೋಣ ಅದೇನು ಅಧೋಗತಿ ಆಗಿದೆ ಅಂತ. ನಾನು ಅವ್ರ ಕ್ಷೇತ್ರ, ಅವ್ರ ಪಾಪ್ಯುಲೇಷನ್ ಎಲ್ಲ ನನಗೆ ಗೊತ್ತಿದೆ. ನಾನು ನೋಡ್ತೀನಿ ಅದೇನು ಅಧೋಗತಿ ಆಗಿದೆ, ಏನು ಪ್ರಾಬ್ಲಮ್ ಅಂತ ನೋಡ್ತೀನಿ. ನಾನು ಸುಮ್ಮನೆ ಬಿಟ್ಟು ನೋಡಿ, ಶಾಸಕರು ಹೇಳಿದ್ದಾರೆ ಅಭಿವೃದ್ಧಿ ಕಾರ್ಯಕ್ಕೆ ಗ್ರಾಂಟ್ ಇಲ್ಲ, ದುಡ್ಡು ಬರ್ತಾ ಇಲ್ಲ ಅಂತ. ಕೆಲವರು ಅವ್ರವ್ರ ಇದಕ್ಕೆ ಮಾತಾಡ್ಬೋದು, ಏನೋ ಲೆಕ್ಕಾಚಾರಕ್ಕೆ ಇಡ್ಬೋದು ಅಷ್ಟೇ. ಹಂಗಂತ ಅಂದ್ಬಿಟ್ಟು ದೇರ್ ಇಸ್ ಎ ಪ್ರೊಸೀಜರ್ ಇದೆ. ಹಂಗಂತ ಅವ್ರು ಕೇಳ್ತಾರೆ ಅಂದ್ಬಿಟ್ಟು ಎಲ್ಲ ನನ್ನ ಹತ್ರನೇ ಒಬ್ಬೊಬ್ಬ 100 ಕೋಟಿಗೆ ತಗೊಂಡ್ ಬರ್ತಾರೆ. ಹಂಗಂತ 100 ಕೋಟಿ ಕೊಡಕ್ಕಾಗ್ತದಾ? ಯಾರು 100 ಕೋಟಿ ಕೊಡೋಕ್ಕಾಗಲ್ಲ, 50 ಕೋಟಿಗೂ ಕೊಡೋಕ್ಕಾಗಲ್ಲ. ಒಂದೊಂದು ಕ್ಷೇತ್ರಕ್ಕೆ ಎಷ್ಟು ಕೊಡ್ಬೋದು, ಏನು ಕೊಡ್ಬೋದು ಅಂತ ಒಂದು ಲೆಕ್ಕಾಚಾರ ಇದೆ. ಆ ಲೆಕ್ಕಾಚಾರದ ಮೇಲೆ ನಾವು ಕೊಡ್ತೀವಿ ನಾವು.